ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಯಾರೆಲ್ಲ ನೋಡ್ತಿರೋ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 25 ಲೈಕ್ಸ್ನ ಈ ವಿಡಿಯೋ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬಿಗ್ ಬಾಸ್ ಮನೆಯಲ್ಲಿ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ನಡೆದಿದೆ. ಆಲ್ಮೋಸ್ಟ್ ನೋಡೋರು ಎಲ್ಲರೂ ಒಂದು ಕುತೂಹಲ ಏನು ಅಂತ ಹೇಳಿದ್ರೆ, ಗಿಲ್ಲಿ ಅವರು ಮತ್ತೆ ಕಾವ್ಯ ಅವರು ಮತ್ತೆ ಒಂದು ಜಂಟಿ ಆಗಿದ್ದಾರೆ. ಬಿಗ್ ಬಾಸ್ ಒಂಥರ ಈ ಸಲ ಒಂದು ಹೊಸ ಕಾನ್ಸೆಪ್ಟ್ ತಂದಿದ್ದಾರೆ, ಜಂಟಿ ಕ್ಯಾಪ್ಟನ್ ಅನ್ನೋ ಒಂದು ಕಾನ್ಸೆಪ್ಟ್. ಮೊದಲನೇ ಬಾರಿಗೆ ಏನಾದ್ರು ಅವರು ಜಂಟಿ ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳೋದು ತುಂಬಾ ಕುತೂಹಲ ಇದೆ. ಕ್ಯಾಪ್ಟನ್ ಆದ್ರೆ ಮನೇನೆ ಯಾವ ತರ ರೂಲ್ ಮಾಡ್ತಾನೆ ಗಿಲ್ಲಿ ಅನ್ನೋದು ಕೂಡ ಒಂದು ಥಾಟ್ ಎಲ್ರಿಗೂ ಮೈಂಡಿಗೆ ಬಂದ್ಬಿಟ್ಟೆ. ತುಂಬಾ ಕುತೂಹಲ ಕಾರಣದಿಂದ ಕಾಯ್ತಿದ್ವಿ. ಅದಕ್ಕೆ ಅದೇ ರೀತಿ ಒಂದು ಪಾಸಿಟಿವ್ ವೈಬ್ ಕೂಡ ಇದೆ. ಅದ್ರ ಮುಂದೆ ಮಾತಾಡ್ತೀನಿ. ಬಿಗ್ ಬಾಸ್ ಟೀಮ್ ಕಡೆಯಿಂದ ಇವಾಗ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಆ ಪ್ರೋಮೋನ ಅನಾಲಿಸಿಸ್ ಮಾಡಿಬಿಟ್ಟು ಅದನ್ನ ಡಿಕೋಡ್ ಮಾಡಿ ಮುಂದಿನ ವಿಚಾರ ಮಾತಾಡೋಣ ಬನ್ನಿ. ಅಲ್ಲಿರುವ ಚೆಂಡುಗಳನ್ನು ಪಡೆದು ಎದುರಾಳಿಗಳಿಗೆ ಚೆಂಡುಗಳನ್ನು ಹೊಂದಿರುವ ಜೋಡಿ ಈ ಟಾಸ್ಕ್ ಗೆಲ್ಲುತ್ತದೆ. ಯಾರೇ ಗೆದ್ರು ಕಾವೇಗಿರಿ ನಾಚೆ ಇಡ್ತಿದ್ದೀವಿ. ನಾವು ಗೆಲ್ಲೇಬೇಕಾಗಿಲ್ಲಮ್ಮ. ಬಟ್ಟೆ ಗಿಲ್ಲಿ ಹಾಸ್ಯ ಗಿಲ್ಲಿ ಹಾಸ್ಯ ಊರವ್ರಿಗೆಲ್ಲ ಐ ವಾಂಟ್ ಟು ಬ್ರೇಕ್ ದಿಸ್ ಪ್ಯಾಟರ್ನ್. ಬಿಗ್ ಬಾಸ್ ನೆನ್ನೆ ಒಂದು ಟಾಸ್ಕ್ ಕೊಟ್ಟ ಹಾಗೆ ಜಂಟಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಿನ್ನೆ ವಿಡಿಯೋದಲ್ಲಿ ಹೇಳ್ದಂಗೆ ಯಾವುದೇ ರೀತಿ ಒಂದು ಸರ್ಪ್ರೈಸ್ ಫ್ಯಾಕ್ಟರ್ ಇಲ್ಲ. ಸೊ ನಾವು ಯಾರನ್ನ ಊಹೆ ಮಾಡ್ಕೊಂಡಿದ್ವು ಅದೇ ರೀತಿ ಒಂದು ಜಂಟಿ ಆಗಿದ್ದಾರೆ. ಸೊ ಅದರಲ್ಲಿ ಎಲ್ಲರಿಗಿಂತ ಕುತೂಹಲ ಇರಿಸಿರೋದು ನನ್ನ ಪ್ರಕಾರ ಕಾವ್ಯ ಮತ್ತೆ ಗಿಲ್ಲಿ ಅವ್ರದ್ದು. ಸೊ ಗಿಲ್ಲಿ ಎಲ್ಲೋ ಫಿಸಿಕಲ್ ಸ್ವಲ್ಪ ವೀಕ್ ಇರ್ಬೋದು, ಮೆಂಟಲಿ ಮಾತ್ರ ತುಂಬಾನೇ ಸ್ಟ್ರಾಂಗ್ ಇದ್ದಾನೆ. ಅದೇ ರೀತಿ ಫಿಸಿಕಲ್ ಆಟ ಆಡ್ತಾನೆ. ಬಟ್ ಏನು ಅಂತ ಹೇಳಿದ್ರೆ ಆಪೋಸಿಟ್ ವ್ಯಕ್ತಿ ಸ್ವಲ್ಪ ದೊಡ್ಡದಾಗಿ ಆ ತರ ನೋಡಕ್ ಭಯಂಕರವಾಗಿದ್ದಾಗ ಯಾರಿಗೆ ಆಗ್ಲಿ ಸ್ವಲ್ಪ ಒಂಚೂರು ವೀಕ್ ಆಗುತ್ತೆ. ಸೊ ಇವಾಗ ಬಿಗ್ ಬಾಸ್ ಯಾವ ತರ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಜಂಟಿಗೆ ಇಬ್ಬರನ್ನು ಒಂದು ಕಾಲ್ ಕಟ್ಟಾಕಿರ್ತಾರೆ. ಸೊ ಒಂದು ಕಾಲಲ್ಲಿ ಜಂಪ್ ಮಾಡ್ಕೊಂಡು ಹೋಗಿ ಅಲ್ಲಿ ಯಾವುದೋ ಬಾಲ್ಸ್ ನೆತ್ಕೊಂಡ್ ಬಂದ್ಬಿಟ್ಟು ಅದನ್ನ ಈ ಕಡೆ ಗೋಲ್ಗೆ ಆಗಬೇಕು. ಸೊ ಇವಾಗ ನೀವು ಯಾರಾದ್ರೂ ಲೈವ್ ನೋಡಿದ್ರೆ ಗೊತ್ತಾಗ್ಬಹುದು, ಆಲ್ಮೋಸ್ಟ್ ಈ ಒಂದು ಫಸ್ಟ್ ಟಾಸ್ಕ್ ಅಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಅವರು ಭರ್ಜರಿಯಾಗಿ ಜಯಗಳಿಸಿದ್ದಾರೆ. ಅಲ್ಲಿರೋ ಒಂದು ಲಿಮಿಟೆಡ್ ಬಾಲ್ಸ್ ಅಲ್ಲಿ 2 ಬಾಲ್ನ ಬಾಚ್ಕೊಂಡ್ಬಂದು ಇಲ್ಲಿ ಗೋಲ್ಗೆ ಹಾಕಿದ್ದಾರೆ ಅವರು. ಸೊ ಈ ಮನೇಲಿ ಜಂಟಿಗಳಲ್ಲಿ ಯಾರಿಗೇನೋ ಗೊತ್ತಿಲ್ಲ, ರಾಶಿಕಾಗೆ ಮತ್ತೆ ಸೂರಜ್ಗೆ ಫುಲ್ ಕಾಂಪಿಟೇಟಿವ್ ಆಗಿ ತಗೊಂಡ್ಬಿಟ್ಟಿದ್ದಾರೆ. ನಾವು ಗೆದ್ರೆ ಅವ್ರು ನಾಚೆಗೆ ಹಾಕೋಣ, ನಾವು ಗೆದ್ರೆ ಅವ್ರು ನಾಚೆಗೆ ಹೋಗೋಣ ಅಂತ. ಸೊ ದೇವ್ರ ಏನಾದ್ರು ಸ್ವಲ್ಪ ಸಪೋರ್ಟ್ ಮಾಡ್ಬಿಟ್ಟು ಗಿಲ್ಲಿ ಕಾವ್ಯ ಗೆದ್ದು ಸೊ ರಾಶಿಕಾ ಮತ್ತೆ ಸೂರಜ್ ನಾಚೆ ಆಗ್ಬಿಡ್ಬೇಕು. ಅದು ಮಾತ್ರ ಸೀನ್ ಮಾತ್ರ ಹೈಲೈಟ್ ಆಗಿರುತ್ತೆ. ಆ ಒಂದು ಸೀನ್ ನಡೆದ್ಬಿಟ್ರೆ ನಿಜವಾಗ್ಲೂ ಅದಕ್ಕೊಂದು ಎಲಿವೇಶನ್, ಅದಕ್ಕೊಂದು ಬಿಲ್ಡಪ್, ಹೇಳೋಕೆ ಹೆಂಗಿರುತ್ತೆ, ಕೇಳೋಕೆ ನಿಮ್ಗೆ ಹೆಂಗಿರುತ್ತೆ, ಭಯಂಕರವಾಗಿ ಮಾತ್ರ ಇರುತ್ತೆ. ನಿನ್ನೆಯಿಂದ ನೋಡ್ತಿದೀವಲ್ಲ, ಕೂತ್ಕೊಂಡು ಪ್ಲಾನ್ ಮೇಲೆ ಪ್ಲಾನ್ ಮಾಡ್ತಿದ್ದಾರೆ. ಆಕ್ಚುಲಿ ಅವ್ರಿಗೆ ಏನು ಅಂತ ಹೇಳಿದ್ರೆ, ಇಬ್ರು ಟಾಸ್ಕ್ ಚೆನ್ನಾಗಿ ಆಡ್ತೀವಿ, ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗ್ಬಿಟ್ಟೈತೆ. ಸೊ ಏನೋ ಫಿಸಿಕಲ್ ಟಾಸ್ಕ್ ಕೊಟ್ಟಾಗ ಸರಿ ಇಬ್ರು ಸ್ವಲ್ಪ ಫಿಸಿಕಲ್ ಸ್ಟ್ರಾಂಗ್ ಇದ್ರ, ಲೇಡೀಸ್ ಅಲ್ಲಿ ಕಂಪೇರ್ ಮಾಡಿದ್ರೆ ರಾಶಿಕ್ ಅವ್ರು ಆಗಿರ್ಬೋದು, ಜೆಂಟ್ಸ್ ಅಲ್ಲಿ ಕಂಪೇರ್ ಮಾಡಿದ್ರೆ ಸೂರಜ್ ಅವ್ರು ಆಗಿರ್ಬೋದು, ಎಲ್ಲೋ ಒಂಚೂರು ಸ್ಟ್ರಾಂಗ್ ಇರ್ಬೋದು. ಆದ್ರೆ ಬಿಗ್ ಬಾಸ್ ಅಲ್ಲಿ ಎಲ್ಲಾ ಗೇಮ್ಸ್ ಫಿಸಿಕಲ್ ಆಗಿರಲ್ವಲ್ಲ. ಸ್ವಲ್ಪ ಮೆಂಟಲ್ ಇರುತ್ತೆ, ಕೆಲವೊಂದು ಟೆಕ್ನಿಕಲ್ ಇರುತ್ತೆ, ಸ್ವಲ್ಪ ಬ್ರೈನ್ ಯೂಸ್ ಮಾಡಬೇಕು ಅಂತ ಗೇಮ್ಸ್ ಇರುತ್ತೆ. ಬನ್ನಿ ಇನ್ನೊಂದ್ಸಲ ಪ್ರೊಮೋ ನೋಡ್ಬಿಟ್ಟು ಪಾಯಿಂಟ್ ಟು ಪಾಯಿಂಟ್ ಮಾತಾಡೋಣ. ಎದುರಾಳಿಗಳಿಂದ ಕಾಪಾಡಿಕೊಳ್ಳುವುದು ಅತಿ ಹೆಚ್ಚು ಚೆಂಡುಗಳನ್ನು ಹೊಂದಿರುವ ಜೋಡಿ ಈ ಟಾಸ್ಕ್ ಗೆಲ್ಲುತ್ತದೆ. ಯಾರು ಸೆಲೆಕ್ಟ್ ಮಾಡದೇ ಇರುವಂತಹ ಧ್ರುವಂತ್ ಅವರು ಮೋಸ್ಟ್ಲಿ ಉಸ್ತುವಾರಿ ಆಟ ಆಡ್ದಂಗಿದ್ದಾರೆ. ಸೊ ಅಲ್ಲಿ ಒಂದು ಬಾಲ್ಸ್ ಇರುತ್ತೆ, ಯಾರು ಅತಿ ಹೆಚ್ಚು ಬಾಲ್ಸ್ ನ ಅವರು ಕಲೆಕ್ಟ್ ಮಾಡ್ಕೊಂಡು ಟೀಮ್ಗೆ ಸಿಗದೆ ಅದನ್ನ ಕಾಪಾಡ್ಕೊಂಡ್ಬಂದು ಯಾರು ಸೇವ್ ಮಾಡ್ಕೊಂತಾರೋ ಮೋಸ್ಟ್ಲಿ ಅವರು ನೆಕ್ಸ್ಟ್ ಒಂದು ಟಾಸ್ಕ್ ಆಯ್ಕೆ ಆಗಬಹುದು. ಸೊ ಫಸ್ಟ್ ಟಾಸ್ಕ್ ಅಲ್ಲಿ ಫಸ್ಟ್ ಒಂದು ರೌಂಡ್ ಅಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಸಕ್ಸಸ್ಫುಲ್ ಆಗಿ 2 ಬಾಲ್ಸ್ ಎತ್ಕೊಂಡೋಗಿ ಸೇವ್ ಮಾಡ್ಕೊಂಡಿರ್ತಾರೆ. ಅದು ಇದ್ರಲ್ಲಿ ತೋರಿಸಿಲ್ಲ, ನಾನು ಲೈವ್ ಅಲ್ಲಿ ನೋಡ್ದೆ. ಆಕ್ಚುಲಿ ಅವ್ರು ಮಾತಾಡ್ತಿರೋದು ಅದೇ, ಯಾರೇ ನಾವು ಬಿಟ್ಟು ಗಿಲ್ಲಿ ಮತ್ತೆ ಕಾವ್ಯ ನಾವು ಬಿಟ್ಟು ಬೇರೆಯವ್ರು ಯಾರಾದ್ರೂ ಗೆಲ್ಲಿ ಟಕ್ಕಂತ ನಮ್ಮನ್ನ ಇಬ್ಬರು ರಿಮೂವ್ ಮಾಡ್ತಾರೆ ಅಂತ. ಆಕ್ಚುಲಿ ಯಾರು ರಿಮೂವ್ ಮಾಡಲ್ಲ. ಸೊ ಯಾಕಂತ ಹೇಳಿದ್ರೆ ಸೂರಜ್ ಮತ್ತೆ ರಾಶಿಕ್ ಅವರು ಗೆದ್ರೆ ಮಾತ್ರ ಅವ್ನು ದೂರ ಇಕ್ಬಹುದು. ಸೊ ಬೇರೆಯವ್ರು ಯಾವ ತರ ಥಿಂಕ್ ಮಾಡ್ತಾರೆ ಅಂತ ಹೇಳಿದ್ರೆ, ಫಿಸಿಕಲ್ ಆಗಿ ಯಾರು ಸ್ಟ್ರಾಂಗ್ ಇರ್ತಾರೆ ಅವ್ರನ್ನ ಆಚೆ ಇಡೋಕೆ ಟ್ರೈ ಮಾಡ್ತಾರೆ. ಸೊ ನೋಡ್ಬೇಕು. ಆಕ್ಚುಲಿ ಬೇರೆಯವ್ರ ಮೈಂಡಲ್ಲಿ ಆ ರೀತಿ ಒಂದು ಥಾಟ್ ಇರಲ್ಲ ಅಂತ ನಾನು ಅನ್ಕೊಂತಾ ಇದ್ದೀನಿ. ಸೊ ನೋಡ್ಬೇಕೇನಾಗುತ್ತೋ. ನೋಡಿ ಅವ್ರ ಮತ್ತೆ ಕೂತ್ಕೊಂಡು ಪ್ಲಾನ್ ಮಾಡ್ತಿದ್ದಾರೆ, ನಾವು ಗೆದ್ರೆ ಮಾತ್ರ ಯಾರನ್ನೂ ಆಚೆಕ್ಕಾಗಲ್ಲ, ಅವ್ರಿಬ್ಬರು ಕಾವ್ಯನ ಮತ್ತೆ ಗಿಲ್ಲಿನ ಆಚೆಕಾಗೋಣ ಅಂತ. ನಾವು ಗೆಲ್ಲೇಬೇಕು ಅದಕ್ಕೆ. ಪಾಯಿಂಟ್ ಅಲ್ವಾ. ಸೂರಜ್ ಅವರು ಶರ್ಟ್ ಒಳಗಡೆ ಇಟ್ಕೊಂಡ್ಬಿಟ್ಟಿದ್ದಾನೆ, ಶರ್ಟ್ ಎದ್ಬೇಡ ಅಂತ ಹೇಳ್ತಿದ್ದಾನೆ. ಇನ್ನು ಶರ್ಟ್ ಒಳಗಡೆ ಇಟ್ಕೊಂಡಾಗ ಶರ್ಟ್ ಅಲ್ಲಿ ಎತ್ತನ ಕೈ ಹಾಕ್ಬೇಕು, ಹುಡುಗಿ ಅಲ್ವಲ್ಲ. ಭಯಂಕರ ಉಳ್ಕೊಂಡ್ಬಿಟ್ಟವ್ರು. ಆಕ್ಚುಲಿ ಭಯಂಕರ ಉಳ್ಕೊಂಡ್ಬಿಟ್ಟರು ಇಬ್ರು. ನಿನ್ನೆ ಮಾಡಿರುವಂತಹ ಒಂದು ನಾಮಿನೇಷನ್ ಟಾಸ್ಕ್ ಅಲ್ಲಿ ರಿವೆಂಜ್ ಬಿಸಿ ಎಲ್ಲರಿಗೂ ಮುಟ್ಟಿದೆ ಅಂತ ಹೇಳಿದ್ರೆ, ಇನ್ನು ಕ್ಯಾರಿ ಫಾರ್ವರ್ಡ್ ಆಗ್ತಾನೆ ಇದೆ ಆ ಬಿಸಿ. ಸೊ ನನಗೇನೋ ಒಂದು ಪಾಸಿಟಿವ್ ವೈಬ್ ಬರ್ತಿದೆ. ಗಿಲ್ಲಿ ಮತ್ತೆ ಕಾವ್ಯ ಚೆನ್ನಾಗಿ ಆಡಿರ್ಬೋದು, ಮುಂದಿನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಅನುಕೂಲ ಆಗಬಹುದು ಅವ್ರಿಬ್ಬರಿಗೂ ಅಂತ ಚೆನ್ನಾಗಿ ನೋಡ್ತಿದ್ದೆ. ವಿಜುವಲ್ಸ್ ನೋಡ್ತಿದ್ದೆ. ಸೊ ಆಲ್ರೆಡಿ ಒಂದು ಗೇಮ್ ಗೆದ್ದಿದ್ದಾರೆ ಅಂದ್ರೆ ಫಸ್ಟ್ ರೌಂಡಲ್ಲಿ ಆಲ್ರೆಡಿ ಅವ್ರು ಲೀಡಲ್ಲಿ ಇದ್ರು. ಸೊ ನೆಕ್ಸ್ಟ್ ರೌಂಡ್ಗಳಲ್ಲಿ ಲೀಡಲ್ಲಿ ಇದ್ರೆ ಖಂಡಿತವಾಗಿ ಗೆದ್ದಿರ್ಬೋದು. ನನಗೆ ಇಲ್ಲಿ ಅಶ್ವಿನಿ ಅವರು ಮತ್ತೆ ರಘು ಅವರು ಅವ್ರದ್ದೇನ ಸ್ಟಾರ್ಟ್ ಆಗಿ ಕಾಣಿಸ್ತಿಲ್ಲ. ಅದೇ ರೀತಿ ರಜತ್ ಅವರು ಮತ್ತೆ ನಮ್ಮ ಅವರು ಬಾಸ್ ಆದಂತಹ ಚೈತ್ರ ಅವ್ರದ್ದು ಕೂಡ ಆಟ ಏನಷ್ಟು ಕಾಣಿಸ್ತಾ ಇಲ್ಲ. ಎಲ್ಲರೂ ಫೋಕಸ್ 2 ಜೋಡಿ ಮೇಲೆ ಇದೆ. ಒಂದು ಕಾವ್ಯ ಗಿಲ್ಲಿ ಒಂದು ಜೋಡಿ, ಮತ್ತೆ ಇನ್ನೊಂದು ರಾಶಿಕಾ ಮತ್ತೆ ಸೂರಜ್ ಅವ್ರ ಜೋಡಿ. ಸೊ ಇವ್ರಿಬ್ಬರಿಗೆ ಪೈಪೋಟಿ ಇದೆ ಅಂತ ಕಾಣಿಸಿದೆ. ಏನಾದರೂ ಮಿಸ್ ಆಗಿ ಅವರಿಬ್ಬರು ಫಸ್ಟ್ ಆಚೆಗೆ ಹೋಗ್ಬಿಟ್ಟು ಬೇರೆ ಜೋಡಿನೂ ಗೆಲ್ಬೋದು. ಸೊ ಎಲ್ಲರೂ ಫೋಕಸ್ ಅವ್ರ ಮೇಲೆ ಇರೋದ್ರಿಂದ ಬಿಗ್ ಬಾಸ್ ಟೀಮ್ ಅವ್ರು ಕೂಡ ಅವ್ರನ್ನೇ ಫೋಕಸ್ ಮಾಡಿ
ಅವ್ರಿಗೆ ಸಂಬಂಧಪಟ್ಟಂತಹ ಒಂದು ಕ್ಲಿಪ್ಸ್ ಆಗ್ತಿರ್ಬೋದೇನೋ ಅಷ್ಟೇ, ಒಂಚೂರು ಐಪ್ ಜಾಸ್ತಿ ಆಗಲಿ ಅಂತ ನೋಡ್ಬೇಕು ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಬಟ್ ನಾವು ಯಾರು ಎಕ್ಸ್ಪೆಕ್ಟ್ ಮಾಡ್ತೀವೋ ಅವ್ರು ಆಗಲ್ಲ. ಬಟ್ ಅದು ಎಲ್ಲೋ ಗಿಲ್ಲಿ ಮತ್ತು ಕಾವ್ಯ ಗೆಲ್ಲಿ ಅಂತ ನಾವೆಲ್ಲರೂ ಸೇರಿ ಟ್ರೈ ಮಾಡ್ಕೊಳ್ಳೋಣ, ಗೆಲ್ಲಿ ಅಂತ ಟ್ರೈ ಮಾಡೋಣ. ಸೊ ಅವ್ರು ಬಿಟ್ಟು ಇನ್ನು ಯಾರಾದರೂ ಆ ಟೀಮಲ್ಲಿ ಆ ಜೋಡಿಗಳಲ್ಲಿ ಯಾರಾದರೂ ಡೀಸೆಂಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಒಂದು ಮಾಳು ಮತ್ತು ರಕ್ಷಿತಾ ಶೆಟ್ಟಿ ಅವ್ರ ಜೋಡಿ ಮಾತ್ರ ಸ್ವಲ್ಪ ಡೀಸೆಂಟ್ ಆಗಿದೆ. ಬಟ್ ಆಟ ಅಂತ ಬಂದಾಗ ಇಬ್ರು ಚೆನ್ನಾಗಿ ಆಡ್ತಾರೆ, ಅವರು ಗೆಲ್ಬೋದು ಹೇಳೋಕ್ಕಾಗಲ್ಲ. ಸೊ ನಿಮ್ಮ ಪ್ರಕಾರ ಇಷ್ಟು ಜೋಡಿಗಳಲ್ಲಿ ಈ ಕ್ಯಾಪ್ಟನ್ಸಿ ಟಾಸ್ಕು ಅಂದರೆ ಮೊದಲನೇ ರೌಂಡ್ ಯಾರು ವಿನ್ ಆಗಬಹುದು, ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ. ಇದು ಇವತ್ತಿನ ವಿಚಾರ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾರು ಕ್ಯಾಪ್ಟನ್ಸಿ ಟಾಸ್ಕ್ ಅಂದರೆ ಯಾರು ಈ ರೌಂಡ್ನ ಗೆದ್ದಿದ್ದಾರೆ, ಯಾರು ಮುಂದೆ ಗೇಮ್ಗೆ ಎಂಟ್ರಿ ಆಗಿದ್ದಾರೆ ಅನ್ನೋದು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ವೀಡಿಯೋ ನೋಡ್ತಾರೆ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 25 ಲೈಕ್ಸ್ನ ಈ ವಿಡಿಯೋನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹಲೋ ಊಟಗೆ ಬಾಯ್. ಅಲ್ಲಿರುವ